ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಸಾರಾಂಶವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ. ಮತ್ತು ಈ ಸಮಾಜಕ್ಕೆ, ಈ ಪ್ರಪಂಚಕ್ಕೆ ನಮ್ಮ ಕೊಡುಗೆ ಹೇಗಿರಬೇಕು, ಯು ಆರ್ ಮೋರ್ ಎ ಕಾಂಟ್ರಿಬ್ಯೂಟರ್ ದ್ಯಾನ್ ಎ ಕನ್ಸ್ಯೂಮರ್, ಇದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ವಿಷಯ ಆತ್ಮೌಪಮ್ಯ. ಆತ್ಮೌಪಮ್ಯ ಅಂದರೆ ತನ್ನಂತೆ ಪರರು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನನ್ನಿಯನ್ನು ನುಡಿಯುವುದು ಅಂದರೆ ಸತ್ಯ ಹೇಳೋದು ಅಂತ. ಯಾವ ರೀತಿ ಅಂದರೆ, ಈ ಆತ್ಮೌಪಮ್ಯ ಗುಣ ಇರೋರು ನಾನು ಬೇರೆ ಅಲ್ಲ, ಈ ಪ್ರಪಂಚ ಬೇರೆ ಅಲ್ಲ, ಎರಡೂ ಒಂದೇ. ಬೇರೆಯವ್ರಿಗೇನಾದ್ರು ಒಳ್ಳೆಯದಾದರೆ ನನಗೆ ಒಳ್ಳೆಯದಾಯಿತು ಅಂತ ಸಂತೋಷ ಪಡ್ತಾನೆ. ಮತ್ತು ಬೇರೆಯವ್ರಿಗೆ ಕೆಟ್ಟದ್ದಾದರೆ ಅಥವಾ ಕಷ್ಟ ಬಂದರೆ ಅವ್ರ ಕಷ್ಟವನ್ನು ಇವನೇ ಅನುಭವಿಸ್ತಾನೆ. ಬೇರೆಯವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಎಲ್ಲರೂ ನನ್ನಲ್ಲಿದ್ದಾರೆ, ನಾನು ಎಲ್ಲರಲ್ಲಿಯೂ ಇದ್ದೇನೆ ಅನ್ನೋ ಒಂದು ಸ್ಥಿತಿಯನ್ನು ಅನುಭವಿಸ್ಕೊಂಡಿರಬೇಕು. ಯಾವ ರೀತಿ ಅಂದರೆ, ಒಬ್ಬ ತಂದೆ ಇರ್ತಾನೆ, ಅಪ್ಪ, ಅವನಿಗೇನೋ ಸಾಧನೆ ಮಾಡಬೇಕು ಅಂತಿರುತ್ತೆ ಜೀವನದಲ್ಲಿ, ಮಾಡೋಕ್ಕಾಗೋದಿಲ್ಲ. ಆ ಮಗ ಸಾಧನೆ ಮಾಡ್ತಾನೆ. ಸೊ ತಂದೆಗೆ ಮಗ ಸಾಧನೆ ಮಾಡಿದ್ರೂ ಕೂಡ ತಾನೇ ಸಾಧನೆ ಮಾಡಿದಷ್ಟು ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಮಂಕುತಿಮ್ಮನ ಕಗ್ಗದ 738ನೇ ಪದ್ಯ, ತನಗೆ ಬಾರದ ಲಾಭ ತನೆಯಂಗೆ ಬಂದಾಗ ಜನಕನ್ ಅದು ತನ್ನದು ಎನ್ನುತ್ತಾ ಅನುಭವಿಪ ತರದಿ ಜಗದೊಳು ಆರ್ಗಾವ ಸೊಗವಾದೊಡಂ ತನದೆನ್ನುತ್ತಾ ಅನುಭವಿಪನು ಜ್ಞಾನಿ. ಎಲ್ಲರೊಳು ತಾನು, ತನ್ನೊಳಗೆ ಎಲ್ಲರೂ. ಆ ರೀತಿ ಬೇರೆಯವ್ರಿಗೇನಾದ್ರು ಸಂತೋಷ ನನಗೆ ಸಂತೋಷ ಆಯಿತು ಅಂತ ಖುಷಿ ಪಡ್ತಾನೆ, ಮತ್ತು ಬೇರೆಯವ್ರ ಕಷ್ಟನ ನಾನು ಅನುಭವಿಸ್ತಾನೆ. ಇದು ಆತ್ಮೌಪಮ್ಯ ಇರೋನ ಗುಣ. ಇದಕ್ಕೆ ಬೇಕಾಗಿರೋದು ಸಾರ್ವಾತ್ಮ ಭಾವ. ದ ಹೋಲ್ ವರ್ಲ್ಡ್ ಈಸ್ ಮೈ ಎಕ್ಸ್ಟೆಂಡೆಡ್ ಬಾಡಿ ಅನ್ನೋದನ್ನು ಅನುಭವಿಸ್ಕೊಂಡಿರಬೇಕು. ಎಲ್ಲರೊಳು ತಾನು, ತನ್ನೊಳಗೆ ಎಲ್ಲರೂ ಇರುವ ಓಲ್ ಎಲ್ಲೆಲ್ಲಿಯೂ ನೋಡಿ ನಡೆದು ಬೆಲ್ಲಲೋಕಕ್ಕಾಗಿ ತನಗೆ ತಾ ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಅದೇ ವಿಷಯ. ಇದು ನಾನು ಬೇರೆ ಅಲ್ಲ, ಬೇರೆಯವರು ಬೇರೆ ಅಲ್ಲ. ಇದಕ್ಕೆ ಸರಿ ಹೊಂದುವಂಥ ಒಂದು ಶ್ಲೋಕ ಇದೆ, ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿದೆ. 6ನೇ ಅಧ್ಯಾಯದ 29ನೇ ಶ್ಲೋಕ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಧರ್ವಭೂತಾನಿ ಆತ್ಮತಿ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಸರ್ವತ್ರ ಸಮದರ್ಶನ ಅಂದರೆ ಎಲ್ಲರನ್ನೂ ಕೂಡ ಒಂದೇ ಸಮಭಾವದಿಂದ ನೋಡ್ತಾನೆ ಅವನು. ಆದರೆ ಅವನ ದೃಷ್ಟಿ ಒಳಗಿದೆ. ಇವಾಗ ಉದಾಹರಣೆಗೆ ಒಂದು 10 ಜನ ನಾವು ನೋಡಿದ್ರೆ 10 ಜನದ್ದು ಗುಣ ಬೇರೆ ಇರುತ್ತೆ, ಅವರ ಆಕಾರ ಬೇರೆ ಇರುತ್ತೆ, ಅವ್ರ ಹೆಸರುಗಳು ಬೇರೆ ಇರುತ್ತೆ. ಆದರೆ ಈ 10 ಜನದೊಳಗೂ ಇರೋ ಒಂದು ಆತ್ಮ ಒಂದೇನೇ. ನಾವು ನಮ್ಮ ಕಣ್ಣಿಗೆ ಕಾಣೋದು ತೋರುವ ಸತ್ಯ, ಅದು ನಾಮ ರೂಪ ಗುಣಗಳಿಂದ ಭಿನ್ನವಾಗಿರೋದು. ಈ ತೋರುವ ಸತ್ಯದ ಹಿಂದೆ ಇರುವ ಸತ್ಯ ಅದು ಆತ್ಮ. ಜ್ಞಾನಿಯಾದವನು ತೋರುವ ಸತ್ಯದ ಹಿಂದೆ ಇರುವ ಸತ್ಯವನ್ನು ನೋಡ್ತಾನೆ. ಅದನ್ನೇ 13ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ, ವಿನಶ್ಯಸ್ತು ಅವಿನಶ್ಯಂತಂ ವಿನಶ್ಯಸ್ತು ಅವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಪರಮೇಶ್ವರ ಎಲ್ಲ ಜೀವಿಗಳಲ್ಲೂ ಸಮನಾಗಿ ಒಂದೇ ರೀತಿಯಾಗಿದ್ದಾನೆ. ಸೊ ಇದನ್ನು ಯಾರು ನೋಡ್ತಾರೋ, ತೋರುವ ಸತ್ಯ ದೇಹ, ನಾಮ, ಗುಣ ಇವೆಲ್ಲ ತೋರುವ ಸತ್ಯ, ನಶ್ವರ, ಶಾಶ್ವತ ಅಲ್ಲ, ಬಹಳವಾಗಿರುತ್ತೆ. ಆದರೆ ಹಿಂದೆ ಇರುವಂಥ ಶಾಶ್ವತವಾದ ಸತ್ಯ ಅಂದರೆ
ಅದು ಆತ್ಮ, ಅದು ಇರುವ ಸತ್ಯ. ಯಾವ ರೀತಿ ಅಂದರೆ, ಒಂದು ಜೇಡಿ ಮಣ್ಣಿರುತ್ತೆ. ಜೇಡಿ ಮಣ್ಣಲ್ಲಿ ಮಡಕೆ ಮಾಡ್ತಾರೆ, ಒಂದು ದೀಪದ ಹಣತೆ ಮಾಡ್ತಾರೆ, ಅಥವಾ ಒಂದು ಗಣಪತಿದು ಬೊಂಬೆ ವಿಗ್ರಹ ಮಾಡ್ತಾರೆ. ಈ ಗಣಪತಿ, ಇದು ಮಡಕೆ, ಹಣತೆ ಇವೆಲ್ಲ ಹೆಸರುಗಳು ಬೇರೆ, ಆಕಾರ ಬೇರೆ. ಆದರೆ ಇದ್ರ ಹಿಂದೆ ಇರೋದು ಜೇಡಿ ಮಣ್ಣು, ಅದು ಒಂದೇನೇ. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಇವು ಮೂರು ಬೇರೆ ಬೇರೆ ಥರ ಕಾಣುತ್ತೆ. ಮಡಕೆ, ಹಣತೆ ಮತ್ತು ಗಣಪತಿ ವಿಗ್ರಹ ಬೇರೆ ಬೇರೆ ಥರ ಕಾಣುತ್ತೆ. ಇದ್ರ ಹಿಂದೆ ಇರೋದು ಜೇಡಿ ಮಣ್ಣು. ಯಾರು ಜೇಡಿ ಮಣ್ಣನ್ನು ನೋಡ್ತಾರೋ ಅವನು ಜ್ಞಾನಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ. ಈ ದೇಹ ನಾಶ ಆಗುವಂಥದ್ದು. ದೇಹದ ಹಿಂದೆ ಇರುವ ಆತ್ಮ ನಾಶವಾಗಲ್ಲ, ಶಾಶ್ವತ. ಆ ಶಾಶ್ವತವಾದ ಇರುವ ಸತ್ಯವನ್ನು ನೋಡ್ತಾನೆ ಜ್ಞಾನಿ. ತೋರುವ ಸತ್ಯಕ್ಕೆ ಅಷ್ಟಾಗಿ ಬೆಲೆ ಕೊಡೋದಿಲ್ಲ, ಪಾರಮಾರ್ಥಿಕ ದೃಷ್ಟಿ ಇದ್ದರೆ. ಇದಕ್ಕೆ ಭಾಳ ವಿಶಾಲವಾದ ಮನೋಭಾವ ಇರಬೇಕು. ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಯಲ್ಲಿ ನಾನಾ ರೀತಿಯಾದ ಸಲಕರಣೆಗಳಿರುತ್ತೆ, ವಿದ್ಯುತ್ ಶಕ್ತಿ ಉಪಯೋಗಿಸುವಂಥದ್ದು. ಮಿಕ್ಸರ್ ಇರ್ಬೋದು, ವಾಷಿಂಗ್ ಮಿಷಿನ್ನು, ಟಿ ವಿ, ಇದು ಅನೇಕ ಇರುತ್ತೆ. ಐರನ್ ಬಾಕ್ಸು, ಫ್ಯಾನು, ಇವೆಲ್ಲ ಅದರ ಕೆಲಸ ಬೇರೆ, ಅದರ ಹೆಸರು ಬೇರೆ, ಅದರ ಆಕಾರನೂ ಬೇರೆ. ಆದರೆ ಎಲ್ಲನೂ ಕೆಲಸ ಮಾಡಬೇಕಾದ್ರೆ ಒಳಗಡೆ ಇರೋ ವಿದ್ಯುತ್ ಶಕ್ತಿ ಒಂದೇನೇ. ಸೊ ಈ ಜ್ಞಾನಿ ಆದವನು ಯು ವಿಲ್ ಸಿ ದಿ ಅಬ್ಸಲ್ಯೂಟ್ ಪರ್ಮನೆಂಟ್ ಸಿಂಗ್ಯುಲಾರಿಟಿ ಬಿಹೈಂಡ್ ದ ಅಪರೆಂಟ್ ಟೆಂಪರರಿ ಪ್ಲೂರಾಲಿಟಿ. ಇದು ನೋಡಬೇಕಾದ್ರೆ ಸಾರ್ವಭೌಮತ್ವ ಅಂದರೆ ಸಾರ್ವಾತ್ಮ ಭಾವ ಇರಬೇಕು. ಸಾರ್ವಭೌಮನು ಸೃಷ್ಟಿಯೊಳಗೆ ಅದೋರ್ವನೇ ಕಾಣೋ. ಮಂಕುತಿಮ್ಮನ 805 ಪದ್ಯ. ಸಾರ್ವಭೌಮನು ಸೃಷ್ಟಿಯೊಳಗೆ ಅದೋರ್ವನೇ ಕಾಣೋ, ಸರ್ವವನ್ನು ತನ್ನಾತ್ಮವೆಂದು ಬದುಕುವವನು, ನಿರ್ವಿಕಾರ ಅಂತರಂಗದ ಜಗವ ಧರಿಸಿರುವನು, ಸರ್ವಮಂಗಳನವನು ಮಂಕುತಿಮ್ಮ. ಸರ್ವಮಂಗಳ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾನೆ. ಮತ್ತು ಒಬ್ಬನೇ, ಯಾರೋ ಅವನು ಸಾರ್ವಭೌಮನು ಸೃಷ್ಟಿಯೊಳಗೆ ದೋರ್ವನೇ ಕಾಣೋ, ಸರ್ವವನ್ನು ತನ್ನಾತ್ಮವೆಂದು ಬದುಕುವನು, ನಿರ್ವಿಕಾರ ಅಂತರಂಗದಿ ಜಗವ ಧರಿಸಿರುವನು, ಸರ್ವಮಂಗಳನವನು. ಆತ್ಮೌಪಮ್ಯ ಅನ್ನೋದು ತನ್ನಂತೆ ಪರರು. ಆತ್ಮೋಪಮ್ಯನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಹಯೋಗಿ ಪರಮಮತಃ. 6ನೇ ಪದ್ಯದ ಅದ್ರದ್ದು ಹೇಳ್ತಾನೆ, 6ನೇ ಅಧ್ಯಾಯದ 32ನೇ ಶ್ಲೋಕ. ಸೊ ಇವತ್ತು ನಾವು ಅಭ್ಯಾಸ ಮಾಡಿದ್ದು ನಮಗೆ ಸರ್ವಾತ್ಮ ಭಾವ, ಆತ್ಮೋಪಮ್ಯ ಅನ್ನೋ ನೀತಿ ಇರಬೇಕು. ಅದನ್ನು ನಾವು ದಿನನಿತ್ಯ ಪಾಲಿಸಬೇಕು. ಎಲ್ಲರೊಳು ತಾನು ತನ್ನೊಳಗೆ ಎಲ್ಲೋ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆಕ್ಷಣೆ ಆತ್ಮನಿ. ಇದ್ರ ಬಗ್ಗೆ ಇನ್ನೂ ಕೆಲವು ಗುಣಗಳಿವೆ. ಅದು ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.